ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪ್ರಪೋಸ್ ಮಾಡೋಕ್ಕೆ ಒಳ್ಳೆ ಜಾಗ ನೋಡ್ಕೋಬೇಕಲ್ಲ. ನಮ್ಮ ರಾಣಿ ಗೊತ್ತಿರತ್ತೆ, ಅವತ್ತು ಒಳ್ಳೆ ಲೊಕೇಶನ್ ಕರ್ಕೊಂಡು ಹೋಗಿದ್ಲು. ರಾಣಿ, ತಿಂಡಿಗೆ ರೆಡಿ ಮಾಡ್ತಿದ್ಯಾ? ಕಣತ್ಗೆ ಏನಾನ ಬೇಕಿತ್ತಾ? ಇಲ್ಲ ಇಲ್ಲ, ಒಂದು ಪ್ರಶ್ನೆ ಕೇಳಬೇಕಿತ್ತು. ಈ ಊರಲ್ಲಿ ಒಂದೊಳ್ಳೆ ಲೊಕೇಶನ್ ಅಂದರೆ ಒಂದೊಳ್ಳೆ ಚೆನ್ನಾಗಿರೋ ಜಾಗ ಅಂದರೆ ಯಾವ್ದನ್ಸತ್ತೆ ನಿಂಗೆ? ಅದಕ್ಕೆ ಇಡೀ ಊರಲ್ಲೇ ಒಳ್ಳೆ ಜಾಗ ಅಂದರೆ ನಮ್ಮ ಮನೆ ಕಣತ್ಗೆ. ರಾಣಿ, ಅದು ನಂಗೆ ಗೊತ್ತು. ಆದರೆ ಎಲ್ಲಾದರೂ ಹೋಗಬೇಕು ಅನ್ಸಿದ್ರೆ ಇಬ್ಬರೇ ಕೂತು ಸಪ್ರೇಟಾಗಿ ಮಾತಾಡೋದಕ್ಕೋ ಅಥವಾ ಇಬ್ಬರೇ ಕೂತು ನೆಮ್ಮದಿಯಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೋ ಈ ಥರ ಪ್ರೈವೇಸಿ ಇರೋ ಜಾಗ ಅಂದರೆ ಯಾವ್ದಿದೆ? ಓಹೋ, ಹಂಗಾರೆ ಅತ್ತಿಗೆ ಅಣ್ಣಂಗೆ ಗ್ಯಾರಂಟಿ ಬಿರುತ್ತೆ ಹೇಳ್ಕೊತಾಳೆ ಅನಿಸ್ತೈತೆ. ಅದಕ್ಕೆಯ ಇಬ್ರೇ ಹೋಗೋದು ಅಂತ ಒತ್ತಿ ಹೇಳ್ತಾವಳೆ. ಕಣದ್ಗೆ 2 ಜಾಗವೇ. ಒಂದು ನದಿ ತೀರದಾಗೆ ಒಂದು ದೇವಸ್ಥಾನ ಐತೆ, ಬೋಸ್ ಅಂದಾಗ ಐತೆ. ಇನ್ನೊಂದು ಬೆಟ್ಟದ ಮ್ಯಾಕೆ ಒಂದು ಒಳ್ಳೆ ಜಾಗ ಐತೆ, ಅದು ನೀನು ಹೇಳ್ದಲ್ಲ ಅದಕ್ಕೆ ಸಂದಾಗಿರ್ತದೆ. ಓಹೋ, ಹಾಗಿದ್ರೆ ದೇವಸ್ಥಾನನೇ ಸರಿಯಾದ ಜಾಗ ಅನ್ಸುತ್ತೆ. ನನ್ನ ಪವಿತ್ರವಾದ ಪ್ರೀತಿನ ಪವಿತ್ರವಾದ ಜಾಗದಲ್ಲಿ ಹೇಳ್ಕೋಬೇಕು. ಆ ದೇವ್ರೆ ಮಾಡಿಸಿರೋ ಜೋಡಿ ನಮ್ದು ಅಂತ ಕಾವ್ಯರಚಿ ಹೇಳ್ತಿದ್ರು. ಸೊ ದೇವ್ರ ಆಶೀರ್ವಾದನೂ ಇರುತ್ತೆ, ಮಾವನನ್ನ ಒಪ್ಕೋತಾನೆ ಅನ್ಸುತ್ತೆ. ಯಾಕತ್ಗೆ ಆ ಜಾಗ ಇವಾಗ? ಸುಮ್ಮನೆ ಜನರಲ್ ನಾಲೆಡ್ಜ್ ಕೇಳಿದೆ, ಸಾಮಾನ್ಯ ಜ್ಞಾನ. ತಿಂಡಿ ತಯಾರಾಯ್ತಾನವ, ಹೊಟ್ಟೆ ಆಗ್ಲಿಂದ ಕಾವ್ 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 ಅಂತೈತೆ. ಮಾವ, ತಿಂಡಿ ಎಲ್ಲ ರೆಡಿ ಆಗಿದೆ, ಬಾ ನೀನ್ ಕುತ್ಕೋ, ನಾನು ಮಾಡಿಸ್ತೀನಿ. ಅದಕ್ಕೆ ನಾವು ಇದೀವಿ ಸಾಲಲ್ಲಿ. ಓ ರಮ್ಯಾ, ಕುತ್ಕೋ ಬಾ. ರತ್ನ, ನೀನು ಕುತ್ಕೋ. ರಾಣಿ, ನೀನು ಕುತ್ಕೋ, ಮಾಡಿಸ್ತೀನಿ. ಮಾವ, ನಮ್ ಗುಂಡು ಇಲ್ಲಿ ಇದ್ದಿದ್ರೆ ನಂಗೆ ಇನ್ನೊಂದ್ ಸ್ವಲ್ಪ ಅಂತಿದ್ಲು. ಅವಳಿಲ್ದೆ ತಿನ್ನಕ್ಕೆ ಮನ್ಸಾಗ್ತಿಲ್ಲ. ಅಣ್ಣ, ನಾವು ಬೆಳಗ್ಗೆ ಹೀಗೆ ಆಡ್ತಿದ್ವಿ, ಆಗ ಅತ್ತಿಗೆನೆ ಬಂದು ಸಮಾಧಾನ ಮಾಡಿದ್ದಾರೆ. ಈಗ ನಿನ್ಗೂ ಸಮಾಧಾನ ಮಾಡ್ಬೇಕಾ? ಮಹದಪ್ಪಣ್ಣ ನಮ್ಗೇನು ಹೊಸೊಬ್ರ? ಅವ್ರ ಇಡೀ ಮನೆ ಜನ ನಮ್ಮನೆ ಜನ ಇದ್ದ ಹಾಗೆ. ಹಾಗೂ ಹೇಳ್ಬೇಕಂದ್ರೆ ಆ ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ಸೊ ರಶ್ಮಿ ಒಂದೇ ಮನೇಲಿ ಇದ್ದ ಹಾಕ್ತಾನೆ ಲೆಕ್ಕ. ದಿಟ್ಟ ಕಣವ. ಈಗ ಉಳ್ಕೊಂಡಿರೋದು ಒಂದೇ ಕೆಲಸ. ಈಗ ಮದುವೆ ಆಗಿರೋ ಹೊಸ ಗಂಡು ಹೆಣ್ಣಿಗೆ ಸಂಪ್ರದಾಯದ ಪ್ರಕಾರ ಒಂದು ಹೊಸ ಮಂಚ, ಹಾಸಿಗೆ, ಆಮೇಲೆ ದ್ಯಾರ ಸಾಮಾನುಗಳು ಇವೆಲ್ಲ ತಂದ್ಕೊಡ್ಬೇಕು ಅವ್ರಿಗೆ. ತಗೊಂಡು ಹೋಗ್ಕೊಳ್ಳೋಣ ಅಂತೆ, ಅದ್ರಲ್ಲೇನು? ಅಂದಂಗೆ ಮಾವ, ನೀನಿವತ್ತು ಅಂಗಡಿ ಕಡೆ ಹೋಗ್ತಿದ್ಯಾ? ಹ್ಞೂ ಪರೋ, ಅದು ಗೋಡಂಬಿಗೋರ್ಗೆ ಮದುವೆಲಿ ಸಾನೆ ಕೆಲಸ ಮಾಡೋರಲ್ವಾ, ಅದಕ್ಕೆ ಇವತ್ತು ಅಂಗಡಿಲಿ ನಾನೊಬ್ನೇ ರಾಜ್ಕುಮಾರ. ಹಾಗಾದ್ರೆ ನಾನು ರಾಜ್ಕುಮಾರಿ ಥರ ನಿನ್ ಜೊತೆನೆ ಬರ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.